ಅಂತೇಳಿ ನಾನು ಮನಗಂಡ್ಕೊಂಡು ನಾನು ಅಂಬೇಡ್ಕರ್ ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡಬೇಕನ್ನೋದೇ ನನ್ನ ಆಸೆ. ಅದೇ ರೀತಿ ಆ ದೇವರ ಊದಲ್ಲೇ ನಾನು ಅಂಬೇಡ್ಕರ್ನ ಕೂರಿಸಿದ್ದೀನಿ. ಮತ್ತು ಪಲ್ಲಕ್ಕಿ ಈ ಪಲ್ಲಕ್ಕಿಗಳನ್ನ ನೀವು ನೋಡಿರ್ಬೇಕು, ಸಾಮಾನ್ಯವಾಗಿ ದೇವರುಗಳನ್ನೇ ಕೂರಿಸಿರ್ತಾರೆ. ನನಗೆ ಅಂಬೇಡ್ಕರ್ ಅವರು ದೇವ್ರಿಗೆ ಸಮಾನ. ಭಾರಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ವರ್ಷವೂ ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕಾಗಿ ನಮ್ಮ ಆಶೀರ್ವಾದಗಳು. ಇಂದು ದೊಡ್ಡನಾಗಮಂಗಲ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ವಿ. ಹೂವಿನ ಅಲಂಕಾರ, ಆಮೇಲೆ ಚಂಡಿ ಮೇಳ, ತಮಟೆ ವಾದ್ಯದವರು ಒಂದು ಹಬ್ಬದ ರೀತಿಯೇ ಮಾಡ್ತವ್ರೆ ಅಂತ ಹೇಳ್ಬೋದು. ಅನೇಕ ಕಾನೂನುಗಳನ್ನ ಜಾರಿಗೆ ತಂದು ಸಂವಿಧಾನದ ಮುಖಾಂತರ ನಮಗೆ ಕೊಟ್ಟಂಥ ಹಕ್ಕುಗಳ ಒಂದು ಸಂಯಮ, ಒಂದು ಶಿಸ್ತು, ಆ ಒಂದು ನಿಟ್ಟಿನಲ್ಲಿ ನಮಗೆ ಅಧಿಕಾರ ತಂದುಕೊಟ್ಟು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಭಾರತಕ್ಕೆ ನೀಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ 14ರಂದು ಆಚರಿಸ್ತೇವೆ. 1891 ಏಪ್ರಿಲ್ 14ರಂದು ಈಗಿನ ಮಧ್ಯಪ್ರದೇಶದ ಮಾವೋ ಎನ್ನುವಂಥ ಒಂದು ಮಿಲಿಟರಿ ಕ್ಯಾಂಪ್ನಲ್ಲಿ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಎನ್ನುವ ದಂಪತಿಗಳಿಗೆ 14ನೆಯ ಸುಪುತ್ರರಾಗಿ ಜನಿಸಿದಂತಹವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಅವರು ಪಟ್ಟಂತ ಆ ಒಂದು ಪರಿಶ್ರಮದಿಂದ ಆ ಎತ್ತರಕ್ಕೆ, ಅಂದರೆ ಇಂದು ಅವರನ್ನ ವಿಶ್ವ ಮಾನವ, ವಿಶ್ವ ಚೇತನ ಅಂತಲೂ ಕೂಡ ನಾವು ಸಂಬೋಧಿಸ್ತೇವೆ. ಆ ಎತ್ತರಕ್ಕೆ ಏರಿದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಹುಟ್ಟಿನಿಂದ ಅಂತ್ಯದವರೆಗೆ ಅವರ ಹೋರಾಟಗಳೇನು ಸುಲಭವಿರಲಿಲ್ಲ, ಅಥವಾ ಅವರು ಹತ್ತಿದ ಮೆಟ್ಟಿಲುಗಳೇನು ಸುಲಭವಿರಲಿಲ್ಲ. ಒಂದೊಂದು ಹೆಜ್ಜೆಯು ಕೂಡ ಕಠಿಣವಾದಂತಹ ಕಲ್ಲು ಮುಳ್ಳುಗಳಿಂದ ಕೂಡಿದಂತಹ ಹೆಜ್ಜೆಗಳದಾಗಿತ್ತು. ಆ ಒಂದು ಕಷ್ಟಗಳನ್ನ ಮೆಟ್ಟಿದಂತಹ ಬಾಬಾ ಸಾಹೇಬರು ಇವತ್ತು ಜಗತ್ತಿನಲ್ಲಿಯೇ ಭಾರತದ ಒಂದು ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಅಂತೇಳಿ ಇಡೀ ವಿಶ್ವವೇ ಭಾರತದ ಈ ಒಂದು ಸಂವಿಧಾನಕ್ಕೆ ನಮಸ್ಕರಿಸುತ್ತೆ. ಅಂತಹ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯನ್ನು ವಿಭಿನ್ನವಾಗಿ ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡನಾಗಮಂಗಲದಲ್ಲಿನ ವಸಂತರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಸುಮಾರು 4 ಲಕ್ಷ ರೂಗಳಲ್ಲಿ ಮಗ್ಗಿನ ಪಲ್ಲಕ್ಕಿಯಲ್ಲಿ ಬಾಬಾ ಸಾಹೇಬರ ಆ ಒಂದು ಮೂರ್ತಿಯನ್ನ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾದಂತಹ ಮೆರವಣಿಗೆಯನ್ನ ನಡೆಸಲಾಯಿತು. ಈ ಒಂದು ಬಾಬಾ ಸಾಹೇಬರ ಜಯಂತಿಯಂದು ವಿಶಿಷ್ಟವಾದಂತಹ ವಾದ್ಯ ಗೋಷ್ಠಿಯನ್ನ, ಅಂದ್ರೆ ಕೇರಳದ ಸುಪ್ರಸಿದ್ಧ ತಮಟೆ ವೃಂದದ ವಾದ್ಯ ಗೋಷ್ಠಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದುಕೊಟ್ಟಿತ್ತು. ಇಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರು ಕೂಡ ಆ ಒಂದು ಅಮೋಘವಾದಂತಹ ತಮಟೆಯನ್ನ ಇಲ್ಲಿ ಆ ಒಂದು ತಮಟೆ ಸದ್ದು ಮಾಡಿತ್ತು ಮತ್ತು ಎಲ್ಲರೂ ಕೂಡ ಮೆಚ್ಚುವಂತಹ ಕಾರ್ಯಕ್ರಮ ಇದಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಗಣ್ಯರು ಕೂಡ ಭಾಗವಹಿಸಿದ್ದರು ಮತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಭಿನ್ನವಾಗಿ ಆಯೋಜನೆಗೊಂಡಿತ್ತು. ಇಡೀ ದಿನ ಈ ಒಂದು ಕಾರ್ಯಕ್ರಮ ದೊಡ್ಡನಾಗಮಂಗಲದಲ್ಲಿ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದಂತಹ ಗಣ್ಯರು ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಹೇಗೆಲ್ಲ ನಡೀತು ಕಾರ್ಯಕ್ರಮ ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ. ಹೌದು, ಹೀಗೆ ಈ ಒಂದು ಮಗ್ಗಿನ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗಿ ಕುಳಿತಿರ್ತಕ್ಕಂತಹ ಬಾಬಾ ಸಾಹೇಬರ ಈ ಒಂದು ಪುತ್ಥಳಿ ಎಲ್ಲರನ್ನ ಆಕರ್ಷಿಸುತ್ತ. ಮಲ್ಲಿಗೆ ಮೊಗ್ಗಿನಿಂದ ಜೋಡಿಸಲಾಗಿದ್ದಂತಹ ಈ ಒಂದು ಪಲ್ಲಕ್ಕಿ ಎಲ್ಲರನ್ನು ಕೂಡ ಆಕರ್ಷಿಸಿತ್ತು ಮತ್ತು ಮೊಗ್ಗಿನ ಪರಿಮಳ ಭಾವನೆಗಳಿಗೆ ಒಂದು ಪೂರಕವಾದಂತಹ ಭಾವನಾತ್ಮಕವಾದಂತಹ ಒಂದು ರೀತಿ ಸ್ಪರ್ಶವನ್ನು ಕೂಡ ನೀಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಹಾಗೆಯೇ ಈ ಒಂದು ಕಲಾ ತಂಡಗಳು, ಅಂದ್ರೆ ಆ ಒಂದು ತಮಟೆಯ ಸದ್ದುಗಳು ಎಲ್ಲರನ್ನು ಕೂಡ ಆಕರ್ಷಿಸಿತ್ತು. ಅತ್ಯಂತ ಆಕರ್ಷಕವಾದಂತಹ ತಮಟೆ ಎಲ್ಲರನ್ನು ಕೂಡ ನಿಬ್ಬೆರಗಾಗಿಸಿತ್ತು. ಆ ಒಂದು ತಮಟೆಯ ಹೆಜ್ಜೆಗಳನ್ನು ಕೂಡ ನೋಡೋಣ ಬನ್ನಿ.
ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರುಗಳು ಅಥವಾ ಮುಖಂಡರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಆಮೇಲೆ ಜೈ ಭೀಮ್. ನಾನು ಈ ಸ್ಥಳದಲ್ಲಿ ದೊಡ್ಡಮಂಗಲದಲ್ಲಿ ನಾನು ಇದಕ್ಕೆ ಮುಂಚೆ ಗುಂಶೆಟ್ಪಾಳ್ಯದಲ್ಲಿ ಮೂರ್ತಿ ನೇತೃತ್ವದಲ್ಲಿ ಮಾಡಿದ್ವಿ ನಾವು. ಅದು ತುಂಬ ಚೆನ್ನಾಗಿ ಬಂತು. ಅದೇ ರೀತಿ ನಮ್ಮೂರಲ್ಲಿ ವಿಶೇಷವಾಗಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ ಹನುಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಹನುಮ ಜಯಂತಿ ಮಾಡ್ತಾರೆ. ಹನುಮ ಜಯಂತಿ ಮಾಡಿ ಈ ಥರ ಎಲ್ಲ ಮುದ್ದೆ ಮತ್ತು ಕಾಳ್ಸಾರು, ಬುಂದಿ, ಕೀರು ಎಲ್ಲ ಹಾಕ್ತಾರಲ್ವ. ಅಥವಾ ನಾವು ಅಂಬೇಡ್ಕರ್ನ ಯಾಕೆ ಆ ಥರ ಆ ರೀತಿಯಲ್ಲಿ ನೋಡಬಾರ್ದು, ಅಂಬೇಡ್ಕರ್ ಜಯಂತಿನ ಯಾಕೆ ಆ ರೀತಿ ಮಾಡಬಾರ್ದು ಅಂಥೇಳಿ ನಾನು ಮನಗಂಡ್ಕೊಂಡು ನಾನು ಅಂಬೇಡ್ಕರ್ ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡಬೇಕನ್ನೋದೇ ನನ್ನ ಆಸೆ. ಅದೇ ರೀತಿ ಆ ದೇವ್ರನ್ನ ಊದಲ್ಲೇ ನಾನು ಅಂಬೇಡ್ಕರ್ನ ಕೂರಿಸಿದ್ದೀನಿ. ಮತ್ತು ಪಲ್ಲಕ್ಕಿ, ಈ ಪಲ್ಲಕ್ಕಿಗಳನ್ನ ನೀವು ನೋಡಿರ್ಬೇಕು, ಸಾಮಾನ್ಯವಾಗಿ ದೇವರುಗಳನ್ನೇ ಕುಳಿಸಿರ್ತಾರೆ. ನನಗೆ ಅಂಬೇಡ್ಕರ್ ಅವರು ದೇವ್ರಿಗೆ ಸಮಾನ. ಹಾಗಾಗಿ ನಾನು ಇಂಥವುಗಳಲ್ಲೇ ಅಂಬೇಡ್ಕರ್ನ ಕೂರಿಸಿ ನಾನು ಮೆರವಣಿಗೆ ಮಾಡಬೇಕಂತೇಳಿ ಅಂದ್ಕೊಂಡು ನಾನು ಮಾಡಿದ್ದೀನಿ. ಅಂಬೇಡ್ಕರ್ ನಾನು ನಿಮಗೆ ಈ ಮಾಧ್ಯಮದಲ್ಲಿ ಹೇಳ್ಬೇಕಂತಂದರೆ, ನಾನು ಚಿಕ್ಕ ಹುಡುಗನಾಗಿದ್ದಬೇಕಾದ್ರೆ ಚಿಕ್ಕ ಫೋಟೋ ತೊಗೊಂಡು ದೇವ್ರ ಥರ ಮನೆ ಕಟ್ಟಿ ಬೆಲ್ದನ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದೆ. ಈಗ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ, ನಾನು ಈ ಮಟ್ಟಕ್ಕೆ ಬೆಳೆದು ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಅಯ್ಯಪ್ಪನ ಆಶೀರ್ವಾದ ಅನಿಸುತ್ತೆ. ನಾನು ಹೇಳ್ಬೇಕಂತಂದರೆ ನಾನು ಆ ಜಾತಿಯಲ್ಲಿ ಹುಟ್ಟಿರೋರಿಗೆ ಹೆಮ್ಮೆ ಪಡ್ತೀನಿ. ಆಮೇಲೆ ಅಂಬೇಡ್ಕರ್ ಹೇಳಿದ ವಿಚಾರವಾದಿ ಅಂಬೇಡ್ಕರ್ನ ಪ್ರತಿಯೊಬ್ಬರೂ ಅವ್ರನ್ನ ಪೂಜೆ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ನಾನು ಆಚರಣೆ ಮಾಡೋ ಸೆಕೆಂಡರಿ ಇರುತ್ತೆ. ದೇವ್ರ ರೂಪದಲ್ಲಿ ಅವ್ರು ನೋಡಬೇಕು, ಕಾಣಬೇಕು, ನಾವು ಅವ್ರನ್ನ ಆರಾಧಿಸ್ಬೇಕಂತೇಳಿ. ಹಾಗಾಗಿ ನಾನು ಅವ್ರನ್ನ ಆ ರೀತಿಯಲ್ಲಿ ನೋಡಬೇಕಂತ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮಾಡಿದ್ದೀನಿ. ಎಲ್ಲರೂ ನಾವು ನಮ್ಮ ಸಮುದಾಯಕ್ಕೆ ಮಾಡಲಿಲ್ಲ ಅವರು. ನಾನು ಇನ್ನೊಂದು ವಿಷಯ, ಎಲ್ಲ ಜಾತಿ ಜನತೆಗಳಿಗೂ ಸಮುದಾಯಗಳಿಗೋಸ್ಕರನೂ ದುಡಿದಿರ್ತಕ್ಕಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ದೊಡ್ಡಮ್ಮ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಹಾಗೂ ಸುತ್ತಮುತ್ತ ಕೋನಪ್ಪನಗರ, ಗುಂಶೆಟ್ಪಾಳ್ಯ ಹಾಗೂ ರಾಯಸಂದ್ರ, ಚಿಕ್ಕನಮಂಗಲ ಎಲ್ಲ ಗ್ರಾಮಸ್ಥರು ಸೇರಿ ಇಲ್ಲಿ ಬಂದು ನೆಲೆಸಿ ನೋಡಿ ವೀಕ್ಷಣೆ ಮಾಡಿ ತುಂಬ ಖುಷಿಪಟ್ಟಿದ್ದಾರೆ. ಇದು ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನ ಹಾರಿಸ್ತಾ ನಮ್ಮ ವೈಸ್ ಚೇರ್ಮನ್ ವಸಂತ್ ಅವರು ದೊಡ್ಡಮಂಗಲದಲ್ಲಿ ಭಾರಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಈ ವರ್ಷವೂ ಇದೇ ಥರ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿ ನಮ್ಮ ಆಶೀರ್ವಾದಗಳು ಹಾಗೂ ನಮ್ಮ ಸ್ನೇಹಿತರ ಆಶೀರ್ವಾದಗಳು ಎಲ್ಲನೂ ವಸಂತ್ ಅವ್ರಿಗೆ ಇರುತ್ತೆ. ಯಾವುದೇ ಟೈಮ್ಗೆ ಏನೇ ಆಗಲಿ ಕರೆದ್ರೆ ನಾವು ಬರ್ತೀವಿ. ಏನೇ ಕೆಲಸ ಇದ್ರೂ ವಸಂತ್ ಅವ್ರ ಪರವಾಗಿ ಮಾಡ್ತೀವಿ ಅಂತ ಈ ಮೂಲಕ ನಿಮ್ಮ ಮುಖಾಂತರ ಹೇಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರೆ ಮುಖಂಡರು ಕೂಡ ನಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಬಿ ಆರ್ ಅಂಬೇಡ್ಕರ್ ಅವರ 136ನೇ ಜನ್ಮದಿನಾಚರಣೆಯನ್ನು ಇವತ್ತು ದೊಡ್ಡಮಂಗಲದಲ್ಲಿ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಬಹುಶಃ ಅದ್ದೂರಿಯಾಗಿ ಹಬ್ಬದ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಹಿಂದೆ ಇಲ್ಲೇ ಈ ಥರದ ವಾತಾವರಣ ಎಲ್ಲೂ ಸೃಷ್ಟಿಯಾಗಿರಲಿಲ್ಲ. ವಸಂತ ನೇತೃತ್ವದಲ್ಲಿ ಸಾಕಷ್ಟು ಒಂದು 2000 ಜನಕ್ಕೆ ಊಟದ ವ್ಯವಸ್ಥೆ, ಮತ್ತು ಪಲ್ಲಕ್ಕಿಗಳು, ಮತ್ತು ಹೂವಿನ ಅಲಂಕಾರ, ಆಮೇಲೆ ಚಂಡಿ ಮೇಳ, ತಮಟೆ ವಾದ್ಯದವರು ಒಂದು ಹಬ್ಬದ ರೀತಿಯೇ ಮಾಡ್ತವ್ರೆ ಅಂತ ಹೇಳ್ಬೋದು. ಬಹುಶಃ ಬಾಬಾ ಸಾಹೇಬರ ಅಂಬೇಡ್ಕರ್ ಏಪ್ರಿಲ್ 14 ಅಂದರೆ 2 ತಿಂಗಳು 3 ತಿಂಗಳು ಸತತವಾಗಿ ಜನ್ಮದಿನಾಚರಣೆ ಮಾಡೋವಂಥ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ವರ್ಷ ಪೂರ್ತಿ ತಿಂಗಳು ತಪ್ಪಾಗ್ತದೆ, ವರ್ಷದ 365 ಕಾಲಗಳು ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಎಲ್ಲೋ ಒಂದು ಕಡೆ ಚರ್ಚೆಗಳು, ವಿಚಾರಗಳು ಮತ್ತು ಈ ರೀತಿಯ ಸಂಭ್ರಮಾಚರಣೆ ನಡೀತಾ ಇರೋ ಏಕೈಕ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ಲರ ಜೊತೆಯಲ್ಲಿ ದೊಡ್ಡಮಂಗಲದಲ್ಲಿ ಇವತ್ತು ಈ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಸಂತೋಷ, ಮತ್ತು ವಿಶೇಷವಾಗಿ ವಸಂತ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಭಾಳ ಅದ್ಧೂರಿಯಾಗಿ ನಮ್ಮ ವಸಂತ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಗ್ರಾಮಸ್ಥರು ಮತ್ತು ಗೋವಿಂದಶೆಟ್ಟಿಪಾಳ್ಯ ನಮ್ಮೂರ್ತಿಯವರು ಮತ್ತು ಎಲ್ಲ ಗ್ರಾಮಸ್ಥರುಗಳು ಇಲ್ಲಿ ಬಂದು ಸೇರಿ ಭಾಳ ಅದ್ಧೂರಿಯಿಂದ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಈ ಅಸ್ಪೃಶ್ಯತೆ ಹೋಗಲಾಡಿಸ್ಲಿಕ್ಕೆ ಭಾಳಷ್ಟು ಈ ಭಾರತ ದೇಶದಾದ್ಯಂತ ಅನೇಕ ಕಾನೂನುಗಳನ್ನ ಜಾರಿಗೆ ತಂದು ಸಂವಿಧಾನದ ಮುಖಾಂತರ ನಮಗೆ ಕೊಟ್ಟಂಥ ಹಕ್ಕುಗಳ ಒಂದು ಸಂಯಮ, ಒಂದು ಶಿಸ್ತು
ಆ ಒಂದು ನಿಟ್ಟಿನಲ್ಲಿ ನಮಗೆ ಅಧಿಕಾರ ತಂದುಕೊಟ್ಟು ನಮಗೆ ಎಲ್ಲ ರೀತಿಯಾದ ಅಧಿಕಾರ ಒಂದು ಜವಾಬ್ದಾರಿಯುತವಾದ ಒಂದು ಸಂವಿಧಾನಿಕವಾಗಿ ನಮಗೆ ಜವಾಬ್ದಾರಿನ ಕೊಟ್ಟು ಈ ಒಂದು ಎಲ್ಲ ರೀತಿಯಾದ ವ್ಯವಸ್ಥೆಗಳು ಬದುಕಲಿಕ್ಕೆ ಅವಕಾಶಗಳು ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಸಂವಿಧಾನದ ಒಂದು ರಿಸರ್ವೇಷನ್ ತಂದುಕೊಟ್ಟು ನಮ್ಮ ಜನಾಂಗಕ್ಕೆ ಮತ್ತು ಮಾದರಿಯಾಗಿ ಇಡೀ ವಿಶ್ವನೇ ಒಪ್ಪೋ ರೀತಿಯಲ್ಲಿ ಸಂವಿಧಾನನ ಇಲ್ಲಿ ರಚನೆ ಮಾಡಿ ಎಲ್ಲ ಜಾತಿ ಜನಾಂಗಗಳಿಗೂ ಎಲ್ಲ ಹಕ್ಕುಗಳನ್ನ ತಂದುಕೊಟ್ಟು ಇಲ್ಲಿ ಒಂದು ಬದುಕಲಿಕ್ಕೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಂಥ ಮಹಾನ್ ಧೀಮಂತ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದಿನದ ಒಂದು 135ನೇ ದಿನಾಚರಣೆ ನಮ್ಮ ದೊಡ್ಡಮಂಗಲ ಗ್ರಾಮದಲ್ಲಿ ಹಮ್ಮಿಕೊಂಡಿರೋದು ಬಹಳ ಸಂತೋಷ. ಇಲ್ಲಿ ಎಲ್ಲರೂ ಒಟ್ಟುಗೂಡಿ ಜೊತೆಗೂಡಿ ಭಾಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಮ್ಮ ವಸಂತನವರ ತಂಡದವರಿಗೆ ಹಾಗೂ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಒಂದು ರೀತಿ ದೈವಿ ಭಾವನೆಯಿಂದ ಬಾಬಾ ಸಾಹೇಬರಿಗೆ ಎಲ್ಲರೂ ಕೂಡ ನಂಬಿಸಿದ್ದನ್ನ ಇನ್ನಷ್ಟು ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಒಟ್ನಲ್ಲಿ ದೊಡ್ಡನಾಗಮಂಗಲದಲ್ಲಿ ಆಯೋಜನೆಯಾಗಿದ್ದಂತಹ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವ ವಿಭಿನ್ನವಾದಂತಹ ಪಲ್ಲಕ್ಕಿ ಎಲ್ಲರನ್ನು ಕೂಡ ಆಕರ್ಷಿಸಿತ್ತು. ಆ ಮೂಲಕ ಬಾಬಾ ಸಾಹೇಬರಿಗೆ ಎಲ್ಲರೂ ಕೂಡ ನಮಿಸಿದ್ದರು.